ರಿಷಬ್ ರಿಕ್ಕಿರಾಮ್ ಶರ್ಮಾ. ಸಿತಾರ್ ವಾದಕ ರಿಷಬ್ ರಿಕ್ಕಿರಾಮ್ ಶರ್ಮಾ ಭಾರತದ ಅತಿ ದೊಡ್ಡ ಶಾಸ್ತ್ರೀಯ ಸಂಗೀತ ಪ್ರವಾಸ ಸಿತಾರ್ ಫಾರ್ ಮೆಂಟಲ್ ಹೆಲ್ತ್ ಇಂಡಿಯಾ ಪ್ರವಾಸವನ್ನು ಕೈಗೊಂಡಿದ್ದರು. ಅವರು ದೆಹಲಿಯಲ್ಲಿ ಪ್ರವಾಸವನ್ನು ಪ್ರಾರಂಭಿಸಿ ಮತ್ತೆ ಮೋಡಿ ಮಾಡುವ ಪ್ರದರ್ಶನದೊಂದಿಗೆ ಎಲ್ಲರನ್ನೂ ಮೋಡಿ ಮಾಡಿದರು. ನವ ಶಾಸ್ತ್ರೀಯ ಸಂಗೀತದ ಭೂದೃಶ್ಯಕ್ಕೆ ಹೊಸ ಅಲೆಯನ್ನು ತಂದ ರಿಷಬ್ ಶಾಸ್ತ್ರೀಯ ಸಿತಾರ್ ಮತ್ತು ಸಮಕಾಲೀನ ಪ್ರಭಾವದ ಅದ್ಭುತ ಮಿಶ್ರಣವನ್ನು ಸೃಷ್ಟಿಸಿದರು. ಇತ್ತೀಚೆಗೆ ನವದೆಹಲಿಯ ಇಂದಿರಾ ಗಾಂಧಿ ಅರೆನಾದಲ್ಲಿ ಸಂಗೀತ ನಾವೀನ್ಯಕಾರ ರಿಷಬ್ ಅವರ ಐಕಾನಿಕ್ ಬಾಲಿವುಡ್ ಟ್ರ್ಯಾಕ್ ಕಲ್ ಹೋ ನಾ ಹೋನಾ ಭವ್ಯವಾದ ಸಿತಾರ್ ವಾದನವು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು, ಅಭಿಮಾನಿಗಳು ಈ ಪ್ರಭಾವವನ್ನು ಮೆಚ್ಚಿಕೊಂಡಿದ್ದಾರೆ. ಸಿತಾರ್ ವಾದಕ ಪಂಡಿತ್ ರವಿಶಂಕರ್ ಅವರ ಅತ್ಯಂತ ಕಿರಿಯ ಮತ್ತು ಕೊನೆಯ ಶಿಷ್ಯ. ಅವರಿಗೆ 10ನೇ ವಯಸ್ಸಿನಲ್ಲಿ ಸಿತಾರ್ ವಾದನದ ಪರಿಚಯವಾಯಿತು ಮತ್ತು 2011ರಲ್ಲಿ ಮೊದಲ ಬಾರಿಗೆ ವೇದಿಕೆಗೆ ಪರಿಚಯವಾಯಿತು. ಕಳೆದ ವರ್ಷ ಅವರು ಸಿತಾರ್ ಫಾರ್ ಮೆಂಟಲ್ ಹೆಲ್ತ್ ಪ್ರವಾಸವನ್ನು ವಿಶ್ವಾದ್ಯಂತ ಕೈಗೊಂಡಿದ್ದಾರೆ. ಭಾರತ, USA, ಕೆನಡಾ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಪ್ರದರ್ಶನಗಳನ್ನು ಒಳಗೊಂಡಿದೆ. ವಾಸ್ತವವಾಗಿ ಅವರು ಯುನೈಟೆಡ್ ಸ್ಟೇಟ್ಸ್ ಅಧ್ಯಕ್ಷ ಬಿಡೆನ್ ಪ್ರಥಮ ಮಹಿಳೆ ಜಿಲ್ ಬಿಡೆನ್ ಮತ್ತು ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರಿಂದ ಅಧ್ಯಕ್ಷರು ಆಯೋಜಿಸಿದ್ದ ದೀಪಾವಳಿ ಕಾರ್ಯಕ್ರಮಕ್ಕಾಗಿ ಶ್ವೇತಭವನದಲ್ಲಿ ಏಕವ್ಯಕ್ತಿ ಪ್ರದರ್ಶನ ನೀಡಲು ಆಹ್ವಾನಿಸಲ್ಪಟ್ಟ ಮೊದಲ ಸಿತಾರ್ ವಾದಕರಾಗಿದ್ದಾರೆ. ದೇಶದ ಅತಿ ದೊಡ್ಡ ಒಳಾಂಗಣ ಕ್ರೀಡಾಂಗಣದಲ್ಲಿ ಅವರು ತಮ್ಮ ವಿಶಿಷ್ಟ ಸಿತಾರ್ ವಾದನದ ಮೂಲಕ ಸುಮಾರು 14,000 ಜನರನ್ನು ಆಕರ್ಷಿಸಿದರು. 18ರಿಂದ 80 ವರ್ಷ ವಯಸ್ಸಿನ ಪ್ರೇಕ್ಷಕರನ್ನು ಒಟ್ಟುಗೂಡಿಸಿದರು. ಸಂಗೀತ ಕಚೇರಿ ಮುಗಿಯುತ್ತಿದ್ದಂತೆ ಪ್ರೇಕ್ಷಕರು ಉತ್ಸಾಹಭರಿತ ಗದ್ದಲದೊಂದಿಗೆ ಪ್ರತಿಕ್ರಿಯಿಸಿದರು ಮತ್ತು ಅವರ ಪ್ರತಿಭೆಯನ್ನು ಎದ್ದುನಿಂತು ಗೌರವಿಸುವ ಮೂಲಕ ಅವರಿಗೆ ಗೌರವ ಸೂಚಿಸಿದರು. ದೆಹಲಿಯನ್ನು ಮೋಡಿ ಮಾಡಿದ ನಂತರ ರಿಷಬ್ ಶರ್ಮಾ ಅವರ ಮುಂದಿನ ಪ್ರದರ್ಶನ ಏಪ್ರಿಲ್ 11 ಮುಂಬೈನಲ್ಲಿ ನಡೆಯಿತು. ರಿಷಬ್ ರಿಕ್ಕಿರಾಮ್ ಶರ್ಮಾ ನೇತೃತ್ವದ ಸಿತಾರ್ ಫಾರ್ ಮೆಂಟಲ್ ಹೆಲ್ತ್ ಇಂಡಿಯಾ ಪ್ರವಾಸವು ಮುಂಬೈ, ಪುಣೆ, ಅಹಮದಾಬಾದ್, ಜೈಪುರ, ಚಂಡೀಗಢ, ಹೈದರಾಬಾದ್, ಇಂದೋರ್, ಬೆಂಗಳೂರು ಮತ್ತು ಕೋಲ್ಕತಾದಲ್ಲಿ ಅವರ ಮುಂಬರುವ ಪ್ರದರ್ಶನಗಳನ್ನು ಒಳಗೊಂಡಿದೆ. ಇದಲ್ಲದೆ ಅವರು ಮಾನಸಿಕ ಆರೋಗ್ಯ ಜಾಗೃತಿಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಕಲಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಮೀಸಲಾಗಿರುವ ಸಂಗೀತಗಾರರ ಸಮುದಾಯವನ್ನು ಬೆಳೆಸುತ್ತಿದ್ದಾರೆ.